ಆದರೆ ನಮ್ಗೆ 1% ಕೊಟ್ಟಿದ್ರೆ ನಾವು ಇವತ್ತು ಅದಕ್ಕೆ ನಾವೆಲ್ಲ ಖುಷಿಯಿಂದ ಇದ್ವಿ. ನಾಲ್ಕು ವರದಿ ನೋಡಿ ಆ ಖುಷಿನ ನನ್ನ ಫಲ್ ಮಾಡಿಬಿಟ್ಟಿದ್ದಾರೆ. ಅದು 1% ಕೊಟ್ಟರೆ ನೀವೆಲ್ಲ ಸಾಹಿತಿಗಳು, ನೀವೆಲ್ಲ ಬುದ್ಧಿವಂತರು, ನಮ್ಗೆ ಅದು 1% ಕೊಡ್ತಿದ್ರಪ್ಪ ಅಂದರೆ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಕರ್ನಾಟಕದಲ್ಲಿ ಬದುಕ್ತೀವಿ. ಇಲ್ಲಾಂದ್ರೆ ನಮ್ಮ ಮನೆಗೆ ಹೋಗೋಕೆ ಸಹಿತ ಮನಸ್ಸಿಲ್ಲ. ನಮ್ಮ ಮಕ್ಕಳು, ನಮಗೆ 2 ಮಕ್ಕಳು, ನಾನು ಹಾಕೊಂಡಿದ್ದು ನಮ್ಮ 2 ಮಕ್ಕಳಲ್ಲಿ ಒಬ್ರಿಗಾರ ನೌಕರಿ ಸಿಕ್ಕೈತಿ, 1% ಸಿಕ್ಕೈತಿ, ನಾವು ಫೈಟ್ ಮಾಡ್ತೀವಿ ಅಂದ್ಕೊಂಡು ನಾವು ಭಾಳ ಆಸೆ ಇತ್ತು ನಮಗೆ. ಆಸೆ ಕಲ್ಲು ಮುಚ್ಚಿ ಮಾಡಿಬಿಟ್ಟಿರಿ. ಅದು ನಮ್ಗೆ ಏನಾರು ಮಾಡಿ 1% ನಾವು ಕೊಟ್ಟಿದ್ದು ಬಾಲು ಬೇರೆ ಕೇಳಾಕತ್ತಾರೆ, ಯಾರು ಜಾಸ್ತಿ ಕೊಡಬೇಡ್ರಿ. ನಮಗೇನು ಸರ್ಕಾರ ಆದೇಶ ಪ್ರಕಾರ ನಮ್ಗೆ 1% ಇತ್ತಲ್ಲ ಎ ಗ್ರೂಪಲ್ಲಿ, ಅಲ್ಲಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಚಾಟಿ ತೊಗೊಂಡು ಬಿಟ್ಟು ಭಿಕ್ಷೆ ಬಿಡಿಸಿ ನೀವು ಮನಸ್ಸು ಮಾಡಿದ್ರೆ ನಮಗೆ ಎಲ್ಲರೂ ನಾವು ವಿದ್ಯಾರ್ಥಿಗಳಾಗ್ತೀವಿ. ನಮ್ಮ ಮಕ್ಕಳು, ನಾನು ಶಾಲೆ ಕಲ್ತೀನಿ, ಆದರೆ ಪ್ರಬಲ ಜೊತೆ ಕುಸ್ತಾಡೋಕ್ಕಾಗಲ್ಲ ಅಂತೇಳಿ ನಾನು SLC ಮಟ್ಟ ಕಲಿತು ಬೇರೆಯವರೆಲ್ಲ ನಾವು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಳ್ತಮ್ಮ, ನಿಮ್ಗೆ ಏನು ಅನುಕೂಲ ಆಗಲ್ಲ, ಎಲ್ಲ ಬಲಿಷ್ಠರು ತಿಂತಾರೆ, ನೀವು ಬಡವರಾದಿರಿ, ಗುಡಿಸ್ಲಾಗದಿರಿ, ನಿಮ್ಮ ಅಪ್ಪ ಅಮ್ಮ ಪಾಪ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಅವ್ರು ಹೊರಿ ಮಾಡಬಾರ್ದು ಅಂತೇಳಿ ನಮ್ಮ ಅಪ್ಪ ಅಮ್ಮ ಆದ್ರೂ ನಾವು ಭಿಕ್ಷೆ ಬೇಡಾರ ನೀನು ಓದಿಸ್ತೀನಿ ಅಂತ ಹೇಳಿದ್ರು. ಆದರೆ ನಮ್ಮ ಅಪ್ಪ ಅಮ್ಮ ನನ್ನ ಸಲುವಾಗಿ ಊರಿಗೆ ಭಿಕ್ಷೆ ಬೇಡ್ತಾರೆ, ಚರಂಡಿ ಮಕ್ಕಂತಾರೆ, ನಾನು ಓದಿಸಲು ಬೇಡ ಅಂತೇಳಿ ನಾನು ಓದೋದು ಬಿಟ್ಟು ದುಡಿಯಾಕೆ ನಿಂತು ಕುರಿ ಮೇಸಕ್ಕೆ ಹೋಗಿ ಮತ್ತೊಬ್ಬರು ಸಂಬಳ ಚಿಕ್ಕದಾಗ ಆಗಿದ್ದು